ವೀಕ್ಷಕರೇ ನಮಸ್ತೆ, ನಾನು ನಿಮ್ಮ ಎಟಿ ವೆಂಕಟೇಶ್ ಪ್ರಭು. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ರಾಮನಗರ ಜಿಲ್ಲಾ ಜೆಡಿಎಸ್ ನಲ್ಲಿ ಗೊಂದಲ ಆಗ್ತಾ ಇದೆಯಾ, ಬಿರುಕುಂಟಾಗಿದೆಯಾ ಎಂಬ ಪ್ರಶ್ನೆ ಈಗ ಸ್ವತಃ ಜೆಡಿಎಸ್ ನ ಕಾರ್ಯಕರ್ತರು ಮುಖಂಡರಲ್ಲಿ ಕಾಣ್ತಾ ಇರುವಂತದ್ದು. ಈ ವಿಚಾರವಾಗಿ ನಿಮಗೆ ಎಲ್ಲ ವಿಚಾರಗಳನ್ನ ಹೇಳ್ತಾ ಹೋಗ್ತೇನೆ. ಪ್ರಮುಖವಾಗಿ ಏನು ರಾಮನಗರ ಜಿಲ್ಲೆ ಅಂದ್ರೆ ಜೆಡಿಎಸ್ ಪಕ್ಷದ ಭದ್ರಕೋಟೆ ಅಂತೇಳಿ ಹೇಳಲಾಗ್ತಾ ಇತ್ತು. ಆದರೆ ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ 4 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕೇವಲ 1 ಕ್ಷೇತ್ರದಲ್ಲಿ ಮಾತ್ರ ಜೆಡಿಎಸ್ನ ಶಾಸಕರಾದರು. ಅದು ಕುಮಾರಸ್ವಾಮಿ ಅವರು ಮಾತ್ರ ಚನ್ನಪಟ್ಟಣದಲ್ಲಿ. ಇನ್ನುಳಿದ 3 ಕ್ಷೇತ್ರಗಳಲ್ಲಿ ರಾಮನಗರ, ಕನಕಪುರ, ಮಾಗಡಿ, ಈ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆಲ್ಲುವ ಮೂಲಕ ಡಿ.ಕೆ. ಶಿವಕುಮಾರ್ ಅವರಿಗೆ ದೊಡ್ಡ ಮಟ್ಟದ ಶಕ್ತಿಯನ್ನ ತಂದುಕೊಟ್ರು. ಈ ವಿಚಾರವಾಗಿ ಡಿ.ಕೆ. ಸುರೇಶ್ ಅವರು ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಜಂಟಿ ಹೋರಾಟ ರಾಮನಗರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಈ ಮಟ್ಟದ ಗೆಲುವನ್ನ ಸಾಧಿಸಲಿಕ್ಕೆ ಪ್ರಮುಖವಾಗಿ ಕಾರಣ ಅಂತಾನೆ ಹೇಳ್ಬೋದು. ಆದರೆ ಈಗ ಏನು ಕಳೆದ ಅಂದ್ರೆ 2024ರ ಲೋಕಸಭಾ ಚುನಾವಣೆಯ ಹಿನ್ನೆಲೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಕ್ಷೇತ್ರವನ್ನ ಬಿಟ್ಟು ಮಂಡ್ಯ ಕ್ಷೇತ್ರದಲ್ಲಿ ಲೋಕಸಭೆಗೆ ಸ್ಪರ್ಧೆಯನ್ನ ಮಾಡಿದ್ರು. ಬಹಳ ದೊಡ್ಡ ಮಟ್ಟದ ಅಂತರದಲ್ಲಿ ಗೆದ್ದು ಇವತ್ತಿನ ಕೇಂದ್ರ ಸಚಿವರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ರಾಜೀನಾಮೆಯಿಂದಾಗಿ ತೆರವಾದಂತ ಚನ್ನಪಟ್ಟಣ ಕ್ಷೇತ್ರಕ್ಕೆ ಈಗ ಉಪಚುನಾವಣೆ ಬಂದಿದೆ. ಈ ಉಪಚುನಾವಣೆಯ ಹಿನ್ನೆಲೆ ರಾಮನಗರ ಜಿಲ್ಲಾ ಜೆಡಿಎಸ್ ನಲ್ಲಿ ಗೊಂದಲ ಆಗ್ತಾ ಇದೆಯಾ ಎಂಬ ಪ್ರಶ್ನೆ ಈಗ ಸ್ವತಃ ಕಾರ್ಯಕರ್ತರು ಮತ್ತೆ ಮುಖಂಡರಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ರಾಮನಗರ ಜಿಲ್ಲಾ ಜೆಡಿಎಸ್ ನ ಅಧ್ಯಕ್ಷರಾಗಿದ್ದಂತ ಮತ್ತೆ ಮಾಗಡಿ ಕ್ಷೇತ್ರದ ಮಾಜಿ ಶಾಸಕರು ಆಗಿರುವಂತ ಎ ಮಂಜು ಅವರು ಎಲ್ಲೋ ಒಂದು ಕಡೆ ಜೆಡಿಎಸ್ ನ ಸಂಘಟನೆಯಿಂದ ದೂರ ಆಗ್ತಾ ಇದ್ದಾರಾ ಎಂಬ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಏನೀಗ ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರವಾಗಿ ಟಿಕೆಟ್ ಗೊಂದಲ ಏನು ಏರ್ಪಟ್ಟಿದೆ. ಒಂದು ಕಡೆ ಯೋಗೇಶ್ವರ್ ಅವರು ಬಿಜೆಪಿ ಚಿಹ್ನೆಯಡಿ ಮೈತ್ರಿ ಟಿಕೆಟ್ ಅನ್ನ ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಜೆಡಿಎಸ್ ಚಿಹ್ನೆಗೆ ಮೈತ್ರಿ ಟಿಕೆಟ್ ಅನ್ನ ಉಳಿಸ್ಕೊಳ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಅವರು ಕೂಡ ಇರುವಂತದ್ದು. ಈ ನಡುವೆ ಜೆಡಿಎಸ್ ನ ಜಿಲ್ಲಾ ಅಧ್ಯಕ್ಷರಾಗಿದ್ರು ಕೂಡ ಎ ಮಂಜು ಅವರು ಯೋಗೇಶ್ವರ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಅವರ ಮಾತಿಗೆ ಕುಮಾರಸ್ವಾಮಿ ಅವರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಎಂಬ ಮಾಹಿತಿಗಳು ಸ್ವತಃ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಅಲ್ಲಲ್ಲಿ ಚರ್ಚೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದು ಎಲ್ಲ ಒಂದು ಕಡೆ ಜೆಡಿಎಸ್ ನ ಅಸ್ತಿತ್ವಕ್ಕೆ ಧಕ್ಕೆ ಆಗ್ತಾ ಇದೆಯಾ ಎನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಎ ಮಂಜು ಅವರು ಜೆಡಿಎಸ್ ನಲ್ಲಿದ್ರು, ಯೋಗೇಶ್ವರ್ ಅವರು ಬಿಜೆಪಿಯಲ್ಲಿದ್ರು ಕೂಡ ಇವರಿಬ್ಬರ ವೈಯಕ್ತಿಕ ಬಾಂಧವ್ಯ ಬಹಳ ಗಟ್ಟಿಯಾಗಿ ಇರುವಂತದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಯೋಗೇಶ್ವರ್ ಅವರ ಮೇಲಿನ ಅಭಿಮಾನಕ್ಕೆ ಎ ಮಂಜು ಅವರು ಚನ್ನಪಟ್ಟಣದಲ್ಲಿ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಎ ಮಂಜು ಅವರ ವಿಚಾರವಾಗಿ ಸ್ವಲ್ಪ ಬೇಸರವನ್ನು ಕೂಡ ಹೊರ ಹಾಕಿದ್ದಾರೆ ಎಂಬ ಚರ್ಚೆಗಳು ಈಗ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಕ್ಷೇತ್ರವನ್ನ ಇಷ್ಟು ಗಟ್ಟಿಯಾಗಿ ಜೆಡಿಎಸ್ ಚಿಹ್ನೆಗೆ ಉಳಿಸ್ಕೊಳ್ಬೇಕು ಎನ್ನುವಂತ ಲೆಕ್ಕಾಚಾರವನ್ನ ಯಾಕೆ ಮುಂದೆ ಇಡ್ತಾ ಇದ್ದಾರೆ ಎಂಬ ಪ್ರಶ್ನೆಯನ್ನ ನಾವು ಹಾಕೋದಾದ್ರೆ, ಸ್ನೇಹಿತರೆ, ಈಗ ರಾಮನಗರ ಜಿಲ್ಲೆಯಲ್ಲಿ 4 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಉಳ್ಕೊಂಡಿರುವಂತ ಕ್ಷೇತ್ರ ಚನ್ನಪಟ್ಟಣ ಮಾತ್ರ. ಯಾಕಂದ್ರೆ ಕುಮಾರಸ್ವಾಮಿ ಅವರು ರಾಜೀನಾಮೆಯನ್ನ ಕೊಟ್ಟು ಮಂಡ್ಯ ಕ್ಷೇತ್ರಕ್ಕೆ ಹೋದಂತ ಹಿನ್ನೆಲೆ ಚನ್ನಪಟ್ಟಣ ಕ್ಷೇತ್ರ ಜೆಡಿಎಸ್ಗೆ ಇದ್ದಂತ ಕ್ಷೇತ್ರ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಕ್ಷೇತ್ರವನ್ನು ಕೂಡ ಬಿಜೆಪಿಗೆ ಬಿಟ್ಟು ಕೊಟ್ಟಿದ್ದೆ. ಆದ್ರೆ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷದ ಅಸ್ತಿತ್ವ ಸಂಪೂರ್ಣವಾಗಿ ರಾಮನಗರ ಜಿಲ್ಲೆಯಲ್ಲಿ ನಾಶ ಆಗ್ತದೆ. ಈ ಬೆಳವಣಿಗೆ ಮುಂದಿನ ಭವಿಷ್ಯದ ದಿನಗಳಲ್ಲಿ ಕಾರ್ಯಕರ್ತರು ಮತ್ತೆ ಮುಖಂಡರ ಏನು ಸಂಘಟನೆಗೆ ಬಹಳ ದೊಡ್ಡ ಮಟ್ಟದ ಪೆಟ್ಟಾಗ್ತದೆ. ಹಾಗಾಗಿ ಜೆಡಿಎಸ್ ಚಿಹ್ನೆಗೆ ಉಳಿಸ್ಕೊಳ್ಬೇಕು ಎನ್ನುವಂತ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಅವರು ಇರುವಂತದ್ದು. ಆದ್ರೆ ಇಲ್ಲಿ ಯೋಗೇಶ್ವರ್ ಅವರ ತಂತ್ರಗಾರಿಕೆಯನ್ನು ಕೂಡ ನೋಡೋದಾದ್ರೆ, ಜೆಡಿಎಸ್ ನಲ್ಲೇ ಇಟ್ಕೊಂಡಿರುವಂತ ಕೆಲವು ಮುಖಂಡರನ್ನ ಏನು ರಾಜಕೀಯವಾಗಿ ಅವರಿಗೆ ಒಂದು ತಂತ್ರಗಾರಿಕೆಗಳನ್ನ ರೂಪಿಸಿ
JDS ನಲ್ಲಿ ಇದ್ರೂ ಕೂಡ ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಎಲ್ಲೋ ಒಂದು ಕಡೆ ಯೋಗೇಶ್ವರ್ ಅವರು ಪುಷಪ್ ಮಾಡ್ತಾ ಇದ್ದಾರೆ. ಇದು ಕೂಡ ಕುಮಾರಸ್ವಾಮಿ ಅವರಿಗೆ ಸಾಕಷ್ಟು ಒಂದು ಆಕ್ರೋಶವನ್ನ ಹೊರಹಾಕ್ಲಿಕ್ಕೆ ಕಾರಣ ಆಗಿದೆ. ಎಲ್ಲೋ ಒಂದು ಕಡೆ ತಮ್ಮ ಪಕ್ಷದ ಮುಖಂಡರನ್ನ ಎತ್ಕಟ್ಟಿ ಈ ರೀತಿಯಾಗಿ ಮಾಡಿಸ್ತಾ ಇದ್ದಾರಾ ಎಂಬ ಆಲೋಚನೆಗಳು ಕೂಡ ಕುಮಾರಸ್ವಾಮಿ ಅವರಿಗೆ ಬಂದಿರುವಂತದ್ದು. ಮತ್ತೊಂದು ಕಡೆ ಯೋಗೇಶ್ವರ್ ಅವ್ರಿಗೂ ಕೂಡ ಏನು ಅಳಿವು ಉಳಿವಿನ ಪ್ರಶ್ನೆ. ಯಾಕಂದ್ರೆ ಅವರು ಮೊದಲಿಂದಲೂ ಕೂಡ ಬಿಜೆಪಿಯಲ್ಲಿ ಸಕ್ರಿಯವಾಗಿ ಸಂಘಟನೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಈಗ ಏಕಾಏಕಿ ಬಿಜೆಪಿ ಪಕ್ಷವನ್ನ ಬಿಟ್ಟು JDSಗೆ ಸೇರಿದ್ರೆ ನನ್ನ ಸೀನಿಯಾರಿಟಿ ಇಲ್ಲಿ ಹೋಗ್ತದೆ, ಮುಂದೆ JDSಗೆ ಹೋದ್ರೆ ನನ್ನ ಸೀನಿಯಾರಿಟಿ ಹೋಗ್ತದೆ, ಹಾಗಾಗಿ ನನಗೆ JDS ಪಕ್ಷದ ತತ್ವ ಸಿದ್ಧಾಂತ ಇಷ್ಟ ಆಗೋದಿಲ್ಲ, ಇದ್ರೆ ಬಿಜೆಪಿಯಲ್ಲೇ ಇರ್ತೇನೆ, ಇಲ್ಲ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆಯನ್ನ ಮಾಡ್ತೇನೆ ಎನ್ನುವಂತ ಮಾತುಗಳನ್ನ ತಮ್ಮ ಆಪ್ತ ಬಳಗದ ಮುಂದೆ ಅವರು ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು. ಹಾಗಾಗಿ ಈ ಒಂದು ಮೈತ್ರಿ ಏನು ನಾಯಕರ ನಡುವೆ ನಡೀತಾ ಇರ್ತಕ್ಕಂಥ ಹಗ್ಗ ಜಗ್ಗಾಟದ ನಡುವೆ ಇದು ಕಾಂಗ್ರೆಸ್ಗೆ ಅನುಕೂಲ ಆಗ್ತಾ ಇದೆಯಾ ಎಂಬ ಲೆಕ್ಕಾಚಾರಗಳು ಕೂಡ ಅಲ್ಲಲ್ಲಿ ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ. ಹಾಗಾಗಿ ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರವಾಗಿ ರಾಮನಗರ ಜಿಲ್ಲಾ JDS ನಲ್ಲಿ ಒಂದು ರೀತಿಯ ಗೊಂದಲ ಕೂಡ ಸೃಷ್ಟಿಯಾಗಿದೆ. ಈಗ ಕುಮಾರಸ್ವಾಮಿ ಅವರಿಗೆ 3 ಆಪ್ಷನ್ ಇದೆ, ಯೋಗೇಶ್ವರ್ ಅವರಿಗೆ 3 ಆಪ್ಷನ್ ಇದೆ, ಕಾಂಗ್ರೆಸ್ನವರಿಗೂ ಕೂಡ 3 ಆಪ್ಷನ್ ಇದೆ. ಅದು ಯಾವುದು ಅಂದ್ರೆ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಟ್ಟವನ್ನ ಕಟ್ಟಬಹುದು JDS ನ ಚಿಹ್ನೆ ಅಡಿಯಲ್ಲಿ, ಮತ್ತೆ ತಾಲೂಕು JDS ಅಧ್ಯಕ್ಷ ಆಗಿರುವಂತ HC ಜಯಮುತ್ತು ಅವರಿಗೆ ಪಟ್ಟವನ್ನ ಕಟ್ಟಬಹುದು. ಇಲ್ಲ ಅಂದ್ರೆ ಮನಸ್ಸನ್ನ ಬದಲಾಯಿಸಿ ಕೊನೆಗೆ ಬಿಜೆಪಿ ಚಿಹ್ನೆ ಅಡಿಯಲ್ಲೇ ಯೋಗೇಶ್ವರ್ ಅವರಿಗೂ ಕೂಡ ಟಿಕೆಟ್ ಅನ್ನ ಕೊಡಬಹುದು. ಇದು ಕುಮಾರಸ್ವಾಮಿ ಅವರ ಆಪ್ಷನ್. ಇನ್ನು ಏನು ಯೋಗೇಶ್ವರ್ ಅವರ ಆಪ್ಷನ್ ಅನ್ನ ನೋಡೋದಾದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ಬಿಜೆಪಿ ಚಿಹ್ನೆ ಅಡಿಯಲ್ಲಿ ಅವರು ಸ್ಪರ್ಧೆಯನ್ನ ಮಾಡಬಹುದು, ಇಲ್ಲ ಅಂದ್ರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಬಹುದು, ಇಲ್ಲ ಅಂದ್ರೆ ಬಿಜೆಪಿ ರಾಷ್ಟ್ರೀಯ ನಾಯಕರು ಮತ್ತೆ JDS ನ ರಾಷ್ಟ್ರೀಯ ನಾಯಕರಾಗಿರುವಂತಹ ದೇವೇಗೌಡರ ಮಾತಿಗೆ ಬೆಲೆಯನ್ನ ಕೊಟ್ಟು ಈ ಬಾರಿಯ ಚುನಾವಣೆ ಕಣದಿಂದ ಅವರು ಹಿಂದೆ ಸರಿದು ಮೈತ್ರಿ ಅಭ್ಯರ್ಥಿ ಯಾರೇ ಆದ್ರೂ ಕೂಡ ಅವರಿಗೆ ಬೆಂಬಲವನ್ನ ಕೊಡ್ಲಿಕ್ಕೆ ಅವರು ಸಿದ್ಧತೆಯನ್ನ ಮಾಡ್ಕೊಳ್ಬಹುದು. ಇನ್ನು ಕಾಂಗ್ರೆಸ್ನ 3 ಆಪ್ಷನ್ ಏನಂದ್ರೆ DK ಸುರೇಶ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಬಹುದು, ಇಲ್ಲ ಅಂದ್ರೆ ತಾಲೂಕಿನಲ್ಲಿ ಈಗ ತನ್ನದೇ ಆದಂತ ಚಾಪನ್ನ ಮುಡಿಸ್ತಾ ಇರುವಂತ ರಘುನಂದನ್ ರಾಮಣ್ಣ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಬಹುದು, ಇಲ್ಲ ಅಂದ್ರೆ ಸ್ವತಃ DCM DK ಶಿವಕುಮಾರ್ ಅವರೇ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡಕ್ಕೆ ಇಳಿಯುವಂತ ಸಾಧ್ಯತೆಗಳು ಇರುವಂತದ್ದು. ಹಾಗಾಗಿ ಈ ಎಲ್ಲ ಲೆಕ್ಕಾಚಾರಗಳು ಮುಂದಿನ ದಿನಗಳಲ್ಲಿ ಯಾವ ಯಾವ ಆಯಾಮಗಳನ್ನ ತೆಗೆದುಕೊಳ್ತದೆ ಎಂಬುದನ್ನ ಕಾದ್ ನೋಡಬೇಕಾಗಿದೆ.